ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ತಮಿಳುನಾಡು ಚುನಾವಣೆ ಆ ರಾಜ್ಯದಲ್ಲಿ ಕಂಡು ಕೇಳರಿಯದ ಬದಲಾವಣೆಗೆ ಕಾರಣ ಆಗಿದೆ. ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿಗಳಿಗೆ ಟಿವಿಕೆ ಸಖತ್ತಾಗಿ ಹೊಡೆತ ಕೊಟ್ಟಿದೆ. ಜೋಸೆಫ್ ವಿಜಯ್ ಒನ್ ಮ್ಯಾನ್ ಶೋ ನಡೆಸಿ ಪಕ್ಷವನ್ನ ಮೊದಲ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡಿದ್ದಾರೆ. ನಿಜ, ಅಲ್ಲಿ ವಿಜಯ್ಗೆ ಬಹುಮತಕ್ಕೆ ಬೇಕಿರುವಷ್ಟು ಶಾಸಕರ ಸಂಖ್ಯೆ ಸಿಕ್ಕಿಲ್ಲ. ಆದರೆ 108 ಕ್ಷೇತ್ರಗಳಲ್ಲಿ ಟಿವಿಕೆ ಗೆಲ್ಲೋದರ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದಷ್ಟೇ ಅಲ್ಲ, ಈ ಬಾರಿ ಸರ್ಕಾರವನ್ನು ಕೂಡ ರಚನೆ ಮಾಡ್ತಾ ಇದೆ. ವಿಜಯ್ಗೆ ಈಗಾಗಲೇ ಕಾಂಗ್ರೆಸ್ ಹಾಗೂ ಇನ್ನಿತರ ಪ್ರಾದೇಶಿಕ ಪಕ್ಷಗಳು ಬೆಂಬಲ ಸೂಚಿಸುವ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ಇಲ್ಲಿ ಜೋಸೆಫ್ ವಿಜಯ್ಗೆ ಇಷ್ಟು ದೊಡ್ಡ ಮಟ್ಟದ ಗೆಲುವು ಹೇಗೆ ಸಾಧ್ಯ ಆಯಿತು ಅಂತ ಕೆಲವರಿಗೆ ಅನ್ನಿಸ್ತಾ ಇದ್ರೆ, ಮತ್ತೆ ಕೆಲವರು ಬಿಜೆಪಿ ಅಣ್ಣಾಮಲೈಯನ್ನ ಬಳಸ್ಕೊಂಡಿದ್ರೆ ಈ ಬಾರಿ ಫಲಿತಾಂಶ ಬೇರೆಯದ್ದೇ ಇರ್ತಾ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಪ್ರಜಾಕೀಯದಿಂದ ಕೂಡ ಈ ರೀತಿಯ ಯಶಸ್ಸು ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ವಿಜಯ್ ಅವರ ರೀತಿ ಯಾವೆಲ್ಲ ಸಿನಿಮಾ ನಟ ನಟಿಯರು ಅಭೂತಪೂರ್ವ ಯಶಸ್ಸನ್ನು ಗಳಿಸಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡು ಚುನಾವಣೆಯ ವಿಶೇಷ ಏನು ಗೊತ್ತಾ? ಒಬ್ಬ ಆಟೋ ಡ್ರೈವರ್ ಅಲ್ಲಿ ಶಾಸಕ, ವಿಜಯ್ ಅವರ ಕಾರ್ ಡ್ರೈವರ್ ಮಗ ಶಾಸಕ, ಮುಖ್ಯಮಂತ್ರಿ ಸ್ಟಾಲಿನ್ ಅವರನ್ನ ಸೋಲಿಸಿದ್ದೊಬ್ಬ ಸಾಮಾನ್ಯ ಕಾರ್ಯಕರ್ತ, ಹೀಗೆ ವಿಜಯ್ ಪಕ್ಷದಿಂದ ಆಯ್ಕೆಯಾಗಿರುವ ಬಹಳಷ್ಟು ಮಂದಿ ಹೊಸ ಮುಖಗಳೇ. ಇದೆಲ್ಲವನ್ನ ಸಾಧ್ಯ ಮಾಡಿದ್ದು ಒನ್ ಮ್ಯಾನ್ ಶೋ. ವಿಜಯ್ ತಮ್ಮ ಜನಪ್ರಿಯತೆಯನ್ನ ಹಾಗೂ ತಮಿಳುನಾಡಿನ ಅಗತ್ಯವನ್ನ ಬಳಸಿಕೊಂಡು ಈ ಅಭೂತಪೂರ್ವ ಗೆಲುವನ್ನ ದಾಖಲಿಸಿದ್ದಾರೆ. ಸಿನಿಮಾಗಳ ಮೂಲಕ ಜನನಾಯಕನಂತಿದ್ದ ವಿಜಯ್ ನಿಜ ಜೀವನದಲ್ಲಿ ಕೂಡ ಜನನಾಯಕ ಆಗಿದ್ದಾರೆ. ಅಲ್ಲಿ ವಿಜಯ್ಗೆ ತಮಿಳುನಾಡಿನ ಯುವ ಮತದಾರರು, ಮಹಿಳೆಯರು, ಡಿಎಂಕೆ ಹಾಗೂ ಎಐಎಡಿಎಂಕೆ ಆಡಳಿತದಿಂದ ಬೇಸತ್ತವರ ಮತಗಳು ಲಭ್ಯ ಆಗಿವೆ. ಇನ್ನು ಇದರಲ್ಲಿ ಟಿವಿಕೆಯ ಫ್ರೀಗಳು ಕೂಡ ಕೆಲಸ ಮಾಡಿಲ್ಲ ಅಂತೇನಲ್ಲ, ಆದರೆ ಅದಷ್ಟೇ ಈ ಗೆಲುವಿಗೆ ಕಾರಣ ಅಲ್ಲ. ಯಾಕೆಂದ್ರೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗಳು ಪೈಪೋಟಿಗೆ ಬಿದ್ದು ಫ್ರೀಗಳನ್ನು ಕೊಟ್ಟವು. ಅಲ್ಲಿನ ಜನ ಬಿಜೆಪಿಯನ್ನೇ ಆಯ್ಕೆ ಮಾಡಿಕೊಂಡ್ರು. ರಾಜಸ್ಥಾನದಲ್ಲಿ ಕೂಡ ಹಾಗೆ ಆಯಿತು. ಇನ್ನು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಮನೆ ಮನೆಗೆ ಫ್ರೀಗಳನ್ನು ತಗೊಂಡು ಹೋಗಿ ಕೊಟ್ಟರು. ಆದರೂ ಅಲ್ಲಿ ಫ್ರೀ ಕೊಟ್ಟವರೆಲ್ಲ ಗೆಲ್ಲಿಲ್ಲ. ಸೊ ಇಲ್ಲಿ ಫ್ರೀಗಳು ಕೆಲಸ ಮಾಡುತ್ತವೆ, ಆದರೆ ಅದೊಂದೇ ಕೆಲಸ ಮಾಡುತ್ತೆ ಅಂತಲ್ಲ. ಇನ್ನು ತಮಿಳುನಾಡಲ್ಲೂ ಹಾಗೆ ಆಗಿದೆ. ಅಲ್ಲೊಂದು ವ್ಯಾಕ್ಯೂಮ್ ಇತ್ತು. ಡಿಎಂಕೆ ಬಗ್ಗೆ ಜನಕ್ಕೆ ಬೇಸರ ಉಂಟಾಗಿತ್ತು. ಎಐಎಡಿಎಂಕೆಗೆ ನಾಯಕತ್ವ ಇರಲಿಲ್ಲ. ಬಿಜೆಪಿಯನ್ನು ಇನ್ನೂ ಅಲ್ಲಿನ ಜನ ಒಪ್ಪೋದಕ್ಕೆ ಶುರು ಮಾಡಿಲ್ಲ. ಸೊ ಅಲ್ಲೊಂದು ಪರ್ಯಾಯ ಬೇಕಾಗಿತ್ತು. ಅದನ್ನು ಜನ ವಿಜಯ್ ಅವರ ಪಕ್ಷದಲ್ಲಿ ನೋಡಿದರು. ಗೆಳೆಯರೆ, ತಮಿಳುನಾಡಿನ ಜನ ದಶಕಗಳಿಂದ ಡಿಎಂಕೆ ಮತ್ತು ಎಐಎಡಿಎಂಕೆ ಬಿಟ್ಟು ಬೇರೆ ಯಾರಿಗೂ ವೋಟ್ ಹಾಕೇ ಇಲ್ಲ. ಅಲ್ಲಿ ತಲೈವರ್ ಕರುಣಾನಿಧಿ ಅಥವಾ ತಲೈವಿ ಜಯಲಲಿತಾ. ಆದರೆ ಜಯಲಲಿತಾ ನಂತರ ಎಐಡಿಎಂಕೆಗೆ ಬಲಿಷ್ಠ ನಾಯಕತ್ವ ಇಲ್ಲದಂತಾಯಿತು. ಎಡಪ್ಪಾಡಿ ಪಳನಿಸ್ವಾಮಿ ಮಾಸ್ ಲೀಡರ್ ಅಲ್ಲ. ಹೀಗಾಗಿ 2021ರಲ್ಲಿ ಅಲ್ಲಿನ ಮತದಾರ ಡಿಎಂಕೆಯನ್ನ ಗೆಲ್ಲಿಸಿದ. ಇನ್ನು ತಮಿಳುನಾಡಿಗೊಂದು ಪರ್ಯಾಯ ಬೇಕಿದೆ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಂಡಿದ್ದು ಬಿಜೆಪಿಯ ಅಣ್ಣಾಮಲೈ. ಅವರು 2024ರ ಚುನಾವಣೆಯಲ್ಲೇ ತಮಿಳುನಾಡಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವ ನಿರ್ಧಾರವನ್ನ ಕೈಗೊಂಡ್ರು. ಅಲ್ಲಿ ಬಿಜೆಪಿ 11.24% ಮತಗಳನ್ನು ಪಡ್ಕೊಳ್ತು. ಆದರೆ ಒಂದೇ ಒಂದು ಸೀಟನ್ನ ಗೆಲ್ಲೋದಿಕ್ಕೂ ಅವರಿಗೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಎಐಎಡಿಎಂಕೆ ಸೋಲಿಗೆ ಕೂಡ ಬಿಜೆಪಿ ಕಾರಣ ಆಯಿತು. ಎಂಪಿ ಎಲೆಕ್ಷನ್ ನಲ್ಲಿ ಈ ಪ್ರಯೋಗ ಬಿಜೆಪಿಗೆ ನಷ್ಟವನ್ನುಂಟು ಮಾಡಿತು. ಅವತ್ತು ಎಐಎಡಿಎಂಕೆ ಹಾಗೂ ಬಿಜೆಪಿ ಒಟ್ಟಿಗೆ ಹೋಗಿದ್ದಿದ್ರೆ ಒಂದಷ್ಟು NDA ಸೀಟುಗಳು ಹೆಚ್ಚಾಗ್ತಾ ಇದ್ವು ಅನ್ನೋದೇನು ನಿಜ. ಆದರೆ ಎಲ್ಲ ಚುನಾವಣೆಗಳಲ್ಲೂ ಒಟ್ಟಿಗೆ ಹೋಗಬೇಕು ಅಂತೇನಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ, ವಯಸ್ಸಾದ ಹಿರಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಿದ್ರಲ್ಲ, ಅವರು ಅಣ್ಣಾಮಲೈ ಅವರ ಸ್ವತಂತ್ರ ಸ್ಪರ್ಧೆಯ ಐಡಿಯಾನ ವಿರೋಧಿಸಿದ್ರು. ಎಐಎಡಿಎಂಕೆ ಜೊತೆಗೆ ನಾವು ಹೋಗಬೇಕು ಅಂತ ಹೈಕಮಾಂಡ್ನ ಮನವೊಲಿಸಿದ್ರು. ಇನ್ನು ಈ ಬಾರಿ ಬಿಜೆಪಿಗೆ ಕೂಡ ತಮಿಳುನಾಡಲ್ಲಿ ಡಿಎಂಕೆನ ಕಿತ್ತೆಸಿಬೇಕಿತ್ತು. ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದೇನು ಮುಖ್ಯ ಆಗಿರಲಿಲ್ಲ. ಆ ಸಮಯಕ್ಕಲ್ಲಿ ವಿಜಯ್ ಅವರ ಟಿವಿಕೆ ಶುರುವಾಯಿತು. ಬಿಜೆಪಿಗೆ ಮುಂದಿನ ಟ್ರೆಂಡ್ ಏನು ಅನ್ನೋದು ಕೂಡ ಅರಿವಾಯಿತು. ಅವರು ಎಐಎಡಿಎಂಕೆ ಜೊತೆ ಚುನಾವಣೆಗೆ ಹೋಗೋ ಮೂಲಕ ಅಲ್ಲಿ ಹೆಚ್ಚು ಮತ ವಿಭಜನೆ ಆಗದ ಹಾಗೆ ನೋಡಿಕೊಂಡ್ರು. ಇದು ಬಿಜೆಪಿಗೇನು ಲಾಭ ಮಾಡಿಕೊಡ್ಲಿಲ್ಲ, ಆದರೆ ವಿಜಯ್ ಗೆಲುವಿಗೆ ಕಾರಣ ಆಯಿತು. ಗೆಳೆಯರೆ, ಇಲ್ಲಿ ಇನ್ನೂ ಒಂದು ಅಭಿಪ್ರಾಯ ಕೂಡ ಇದೆ. ಅಣ್ಣಾಮಲೈ ಮಾತು ಕೇಳಿ ಬಿಜೆಪಿ ಸ್ವತಂತ್ರವಾಗಿ ಹೋಗಿದ್ದಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಬೇಸ್ ಮತ್ತಷ್ಟು ಗಟ್ಟಿ ಆಗ್ತಾ ಇತ್ತು. ಒಂದಷ್ಟು ಸೀಟುಗಳನ್ನು ಗೆಲ್ಲೋ ಅವಕಾಶ ಕೂಡ ಅವ್ರಿಗಿರ್ತಾ ಇತ್ತು. ವಿಜಯ್ ಅವರಷ್ಟು ಅಣ್ಣಾಮಲೈ ಪಾಪ್ಯುಲರ್ ಅಲ್ಲದೇ ಇರಬಹುದು, ಆದರೆ ಅಣ್ಣಾಮಲೈಗೆ ಕೂಡ ಅಲ್ಲಿ ದೊಡ್ಡ ಅಭಿಮಾನಿ ಬಳಗ ಇದೆ. ಅವರನ್ನು ಪ್ರೀತಿಸುವ, ಅವರ ನಾಯಕತ್ವವನ್ನು ಮೆಚ್ಚುವ ದೊಡ್ಡ ಯುವ ಮತದಾರರ ವರ್ಗ ಅಲ್ಲಿದೆ. ಹೀಗಾಗಿ ಒಂದು ಪ್ರಯೋಗವನ್ನು ಬಿಜೆಪಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಬಹುದಿತ್ತು. ಆದರೆ ತಮಿಳುನಾಡಿನ ರಾಜಕೀಯ ದೆಹಲಿಗೆ ಅರ್ಥ ಆಗಲಿಲ್ಲ. ಎಡಪ್ಪಾಡಿ ಪಳನಿಸ್ವಾಮಿಯ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಬಿಜೆಪಿಯ ಹೈಕಮಾಂಡ್ ವಿಫಲ ಆಯಿತು. ಪರಿಣಾಮ ಮೂರನೇ ಶಕ್ತಿಯಾಗಿ ಅಲ್ಲಿ ವಿಜಯ್ ಕಾಣಿಸ್ಕೊಂಡ್ರು.
ಗೆಳೆಯರೆ, ಟಿವಿಕೆ ಈಗ 108 ಸ್ಥಾನಗಳಲ್ಲಿ ಗೆಲುವನ್ನು ಪಡ್ಕೊಂಡಿದೆ. 35% ಮತಗಳನ್ನು ಕೂಡ ಅದು ತಗೊಂಡಿದೆ. ಆದರೆ ವಿಜಯ್ 2 ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿರೋದ್ರಿಂದ ಅವರ ಬಲ 107 ಮಾತ್ರ ಆಗುತ್ತೆ. ಒಂದು ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಇನ್ನು ಅವರಿಗೆ ಬಹುಮತಕ್ಕೆ 118 ಸೀಟುಗಳು ಬೇಕು. ಈಗ 107 ಅವರ ಹತ್ರ ಇದೆ. ಇನ್ನು 11 ಸೀಟುಗಳ ಕೊರತೆ ಟಿವಿಕೆಗಿದೆ. ಇನ್ನು ಕಾಂಗ್ರೆಸ್ 5, ವಿಸಿಕೆ 2, ವಿಜಯಕಾಂತ್ ಅವರ ಡಿಎಂಡಿಕೆ 2, ಸಿಪಿಐ 2, ಸಿಪಿಎಂ 2, ಇಂಡಿಯನ್ ಮುಸ್ಲಿಂ ಲೀಗ್ 2 ಹಾಗೂ ಎಐಎಡಿಎಂಕೆ ಜೊತೆ ಇರುವ ಪಿಎಂಕೆ 4 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದೆ. ಇವರೆಲ್ಲ ಸೇರಿದರೆ 19 ಜನ ಆಗ್ತಾರೆ. ಜೊತೆ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ 1 ಕ್ಷೇತ್ರದಲ್ಲಿ, ಬಿಜೆಪಿ 1 ಕ್ಷೇತ್ರದಲ್ಲಿ ಗೆದ್ದಿದೆ. ಕಾಂಗ್ರೆಸ್ ಏನೋ ಈಗಾಗಲೇ ವಿಜಯ್ಗೆ ಬೆಂಬಲ ಕೊಡೋ ಮಾತಾಡ್ತಾ ಇದೆ. ಉಳಿದ ಪಕ್ಷಗಳು ಕೂಡ ಅಲ್ಲಿ ಕೈ ಜೋಡಿಸಿದ್ರೆ ವಿಜಯ್ ಸರ್ಕಾರ ರಚನೆಯನ್ನು ಮಾಡ್ತಾರೆ. ಅಥವಾ 11 ಬೇರೆ ಬೇರೆ ಪಕ್ಷಗಳ MLAಗಳನ್ನು ಸೇರಿಸ್ಕೊಳ್ಳೋ ತಲೆನೋವು ಬೇಡ ಅಂದ್ಕೊಂಡ್ರೆ ಎಐಎಡಿಎಂಕೆ ಬೆಂಬಲವನ್ನು ಕೂಡ ವಿಜಯ್ ಪಡ್ಕೋಬಹುದು. ಡಿಎಂಕೆ ಜೊತೆ ಬಹುಶಃ ಅವರು ಹೋಗಲಾರರು. ಅದು ರಾಜಕೀಯ ಬುದ್ಧಿವಂತಿಕೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ದಕ್ಷಿಣ ಭಾರತದಲ್ಲಿ ಸಿನಿ ತಾರೆಯರು ಹಾಗೂ ರಾಜಕೀಯಕ್ಕೊಂದು ನಂಟಿದೆ. ರಾಜಕಾರಣಿಗಳು ಬಣ್ಣಾನೇ ಇಲ್ಲದೆ ಅಷ್ಟು ಅದ್ಭುತವಾಗಿ ನಟಿಸುವಾಗ ನಾವು ವೃತ್ತಿಪರ ನಟರೆ ಯಾಕೆ ರಾಜಕೀಯ ಮಾಡಬಾರದು ಅಂದ್ಕೊಂಡ್ರೋ ಏನೋ, ನಮ್ಮಲ್ಲಿ ಚಿತ್ರ ನಟರು ರಾಜಕಾರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದಾರೆ. MGR, NTR, ಜಯಲಲಿತಾ, ವಿಜಯಕಾಂತ್, ಕಮಲ್ ಹಾಸನ್, ರಜನಿಕಾಂತ್, ಚಿರಂಜೀವಿ, ಪವನ್ ಕಲ್ಯಾಣ್, ಉಪೇಂದ್ರ, ಹೀಗೆ ರಾಜಕಾರಣದ ಕಡೆ ಆಕರ್ಷಿತರಾದ ನಟರು ಸಾಕಷ್ಟು ಜನ. ಕೆಲವರು ಪಕ್ಷಗಳನ್ನು ಕಟ್ಟಿದವರಿದ್ದಾರೆ. ಇನ್ನು ಕೆಲವರು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದು ಬಂದವರು ಕೂಡ ಇದ್ದಾರೆ. ಇನ್ನು ಮೊಟ್ಟ ಮೊದಲು ರಾಜಕಾರಣಕ್ಕೆ ಕಾಲಿಟ್ಟ ದಕ್ಷಿಣದ ತಾರೆ ಅಂದ್ರೆ ಅದು MGR. 1972ರಲ್ಲಿ ಅಣ್ಣಾ ಡಿಎಂಕೆಯನ್ನು ಸ್ಥಾಪಿಸಿದ MGR 5 ವರ್ಷಗಳ ನಂತರ ಭರ್ಜರಿ ಗೆಲುವನ್ನು ದಾಖಲಿಸ್ತಾರೆ. ಡಿಎಂಕೆ ವಿರುದ್ಧ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಆ ನಂತರವೂ ಸತತವಾಗಿ 3 ಚುನಾವಣೆಗಳಲ್ಲಿ MGR ಅಣ್ಣಾ ಡಿಎಂಕೆಯನ್ನು ಗೆಲ್ಲಿಸ್ಕೊಳ್ತಾ ಹೋದ್ರು. 1988ರಲ್ಲಿ MGR ಸಾವನ್ನಪ್ಪಿದ ನಂತರ ಎಐಎಡಿಎಂಕೆ ಸ್ವಲ್ಪ ಮಟ್ಟಿಗೆ ವೀಕ್ ಆಯಿತು. ಹೀಗಾಗಿ 1989ರ ಚುನಾವಣೆಯಲ್ಲಿ ಡಿಎಂಕೆ ಅಲ್ಲಿ ಆರಿಸಿ ಬರುವುದಕ್ಕೆ ಸಾಧ್ಯ ಆಯಿತು. ಆದರೆ 91ರಲ್ಲಿ ರಾಜೀವ್ ಗಾಂಧಿ ಹತ್ಯೆಯ ಕಾರಣದಿಂದ ಡಿಎಂಕೆ ಸರ್ಕಾರವನ್ನು ವಜಾ ಮಾಡಲಾಯಿತು. ಆ ನಂತರ ನಡೆದ ಚುನಾವಣೆಯಲ್ಲಿ ಜಯಲಲಿತಾ ಭರ್ಜರಿ ಜಯವನ್ನು ದಾಖಲಿಸಿದರು. ಅಲ್ಲಿಗೆ ಮತ್ತೊಂದು ತಾರೆ ತಮಿಳು ರಾಜಕೀಯವನ್ನು ಆಳೋದಕ್ಕೆ ಅವಕಾಶ ಆಯಿತು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಡಿಎಂಕೆಯ ಕರುಣಾನಿಧಿ ಕೂಡ ಸಿನಿಮಾ ರೈಟರ್ ಆಗಿದ್ದವರೇ. ಸೊ ತಮಿಳುನಾಡಲ್ಲಿ ಸಿನಿಮಾ ಮಂದಿ ಡಿಎಂಕೆ ಅಣ್ಣಾ ಡಿಎಂಕೆ ಹೆಸರಲ್ಲಿ ಪೈಪೋಟಿಗೆ ಬಿದ್ದು ಅವರೊಂದು ಸರಿ ಇವರೊಂದು ಸರಿ ಅನ್ನೋ ಹಾಗೆ ಗೆದ್ದು ಬರ್ತಾ ಹೋದರು. ಇನ್ನು 1980ರ ದಶಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಇಂಥದ್ದೇ ಒಂದು ಪ್ರಯೋಗ ನಡೀತು. ನಂದಮೂರಿ ತಾರಕ ರಾಮಾರಾವ್ NTR 1982ರ ಮಾರ್ಚ್ 29ನೇ ತಾರೀಕು ತೆಲುಗು ದೇಶಂ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಹಾಗೆ 83ರ ಚುನಾವಣೆಯಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನು ಪಡ್ಕೊಂಡ್ರು. ಒಟ್ಟು 294 ಕ್ಷೇತ್ರಗಳ ಪೈಕಿ 201 ಸ್ಥಾನಗಳನ್ನು TDP ಗೆಲ್ತು. NTR ಮುಖ್ಯಮಂತ್ರಿ ಆದರು. ಪಕ್ಷ ಸ್ಥಾಪಿಸಿದ ಒಂದೇ ವರ್ಷಕ್ಕೆ ಅಧಿಕಾರವನ್ನು ಹಿಡಿದ ನಾಯಕ ಅನ್ನೋ ಖ್ಯಾತಿಗೆ NTR ಭಾಜನರಾದರು. ಆ ಬಳಿಕ ಇಂಥದ್ದೊಂದು ಗೆಲುವನ್ನು ಯಾವ ನಾಯಕ, ನಟ ಅಥವಾ ಸಿನಿಮಾ ತಾರೆ ಕೂಡ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ವಿಜಯ್ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಹಾಗೆ ಈ ಪಟ್ಟಿಲಿ ಕಾಣೋ ಮತ್ತೊಂದು ಹೆಸರು ಅಂದರೆ ಅದು ಕ್ಯಾಪ್ಟನ್ ವಿಜಯಕಾಂತ್ ಅವರದ್ದು. ವಿಜಯಕಾಂತ್ 2005ರ ಸೆಪ್ಟೆಂಬರ್ 14ನೇ ತಾರೀಕು ದೇಸಿಯ ಮುರುಪೊಕ್ಕು ದ್ರಾವಿಡ ಕಳಗಂ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಆದರೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ. ಇನ್ನು 2011ರಲ್ಲಿ ಜಯಲಲಿತಾ ಅವರ ಎಐಎಡಿಎಂಕೆ ಜೊತೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡು ಈ ಡಿಎಂಡಿಕೆ 29 ಕ್ಷೇತ್ರಗಳನ್ನ ಗೆದ್ದು ಬಿಡ್ತು. ಆ ನಂತರ ಮತ್ತೆ ಅದ್ಯಾಕೋ ಅವರ ಸದ್ದು ಅಡಗಿ ಹೋಯಿತು. ಈ ಬಾರಿಯ ಚುನಾವಣೆಯಲ್ಲಿ 10 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಡಿಎಂಡಿಕೆ 1 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಇನ್ನು ಇದರ ಜೊತೆ 2008ರಲ್ಲಿ ಮತ್ತೊಂದು ಸುನಾಮಿ ದಕ್ಷಿಣ ಭಾರತದಲ್ಲಿ ಕಾಣಿಸ್ಕೊಳ್ತು. ಅದರ ಹೆಸರು ಪ್ರಜಾ ರಾಜ್ಯಂ. ತೆಲುಗು ಮೆಗಾಸ್ಟಾರ್ ಚಿರಂಜೀವಿ NTR ಅವರ ಹಾದಿಯಲ್ಲೇ ಎಂಟ್ರಿ ಕೊಟ್ಟರು. ಆಗಸ್ಟ್ 26, 2008ರಲ್ಲಿ ಪ್ರಜಾ ರಾಜ್ಯಂ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಅವತ್ತಿಗೆ ಆಂಧ್ರ ಪ್ರದೇಶದಲ್ಲಿ TDPಯ ಚಂದ್ರಬಾಬು ನಾಯ್ಡು ಮತ್ತು ಕಾಂಗ್ರೆಸ್ನ ರಾಜಶೇಖರ ರೆಡ್ಡಿ ಇಬ್ಬರು ತುಂಬಾನೇ ಪ್ರಬಲವಾಗಿದ್ದರು. ಅವರಿಬ್ಬರ ನಡುವೆ ತೀವ್ರ ಸ್ಪರ್ಧೆ ಕೂಡ ಇತ್ತು. ಇಷ್ಟಾದರೂ 2009ರ ಚುನಾವಣೆಯಲ್ಲಿ ಚಿರಂಜೀವಿ ಅವರ ಪಕ್ಷ 16.3% ಮತ ಪಡೆಯಿತು. ಆದರೆ 40 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಚಿರಂಜೀವಿ ಒಂದೇ ಒಂದು ಕ್ಷೇತ್ರದಲ್ಲೂ ಗೆಲುವನ್ನು ಕಾಣಲಿಲ್ಲ. ಆದರೂ 294 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ 18 ಕ್ಷೇತ್ರಗಳನ್ನು ಪ್ರಜಾ ರಾಜ್ಯಂ ತನ್ನದಾಗಿಸಿಕೊಳ್ತು. ಆದರೆ ಚಿರಂಜೀವಿ ಪಕ್ಷವನ್ನ ಹೆಚ್ಚು ದಿನಗಳ ಕಾಲ ಉಳಿಸಿಕೊಳ್ಳಿಲ್ಲ. ರಾಜಶೇಖರ ರೆಡ್ಡಿ ಅವರ
ಅವರ ಸಾವಿನ ನಂತರ ನಡೆದ ರಾಜಕೀಯ ಬದಲಾವಣೆಗಳಲ್ಲಿ ಅಂದರೆ 2011ರಲ್ಲಿ ಚಿರಂಜೀವಿ ತಮ್ಮ ಪ್ರಜಾರಾಜ್ಯಂ ಪಕ್ಷವನ್ನ ಕಾಂಗ್ರೆಸ್ ಅಲ್ಲಿ ವಿಲೀನಗೊಳಿಸಿಬಿಟ್ರು. ವಿಚಿತ್ರ ಏನು ಗೊತ್ತಾ, ಆ ಚುನಾವಣೆಯಲ್ಲಿ ಕೇವಲ 10 ಸೀಟುಗಳನ್ನು ಮಾತ್ರ ಗೆದ್ದಿದ್ದ TRS ಆ ನಂತರ ದೊಡ್ಡ ರಾಜಕೀಯ ಪಕ್ಷವಾಗಿ ಎಮರ್ಜ್ ಆಯಿತು, ತೆಲಂಗಾಣನ ಆಳ್ತು. ಆದರೆ ಚಿರಂಜೀವಿಯಲ್ಲಿ ಆತುರಕ್ಕೆ ಬಿದ್ದರು. ಕಾಂಗ್ರೆಸ್ ತಮ್ಮನ್ನು ಮುಖ್ಯಮಂತ್ರಿ ಮಾಡಿಬಿಡುತ್ತೆ ಅಂತ ಅವರು ಆಸೆ ಪಟ್ಟರೋ ಏನೋ, ಆದರೆ ಅಲ್ಲಿ ಹಾಗಾಗಲಿಲ್ಲ. ಪ್ರಜಾರಾಜ್ಯಂ ಹುಟ್ಟಿದಷ್ಟೇ ವೇಗವಾಗಿ ಕಣ್ಣು ಮುಚ್ಚಿತು. ಚಿರಂಜೀವಿ 2014ರ ನಂತರ ರಾಜಕೀಯದಿಂದ ದೂರ ಸರಿದ್ರು. ಅವರೇನಾದರೂ ಮತ್ತೊಂದು ಚುನಾವಣೆಯವರೆಗೆ ಪಕ್ಷವನ್ನು ಅವತ್ತು ಉಳಿಸ್ಕೊಂಡು ಬಿಟ್ಟಿದ್ರೆ ಅದು ಕೂಡ ಆಂಧ್ರ ಪ್ರದೇಶದಲ್ಲಿ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಬೆಳೆದು ಬಿಡ್ತಾ ಇತ್ತೋ ಏನೋ. ಗೆಳೆಯರೆ, ಒಂದರ ಅಂತ್ಯದ ಹಿಂದೆ ಮತ್ತೊಂದರ ಉದಯ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಪ್ರಜಾರಾಜ್ಯಂ ಕಣ್ಣು ಮುಚ್ಚಿದ 3 ವರ್ಷಗಳ ನಂತರ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಜನಸೇನಾ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿದರು. 2014ರ ಮಾರ್ಚ್ 14ನೇ ತಾರೀಕು ಸ್ಥಾಪನೆಯಾದ ಪಕ್ಷ 2014ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ 2019ರಲ್ಲಿ ಪವನ್ ಸ್ಪರ್ಧೆ ಮಾಡಿದರು. ಅವರ ಪಕ್ಷ 5.53ರಷ್ಟು ಮತಗಳಿಕೆಯನ್ನು ಮಾಡಿತು. ಆದರೂ ಒಂದೇ ಒಂದು ಸೀಟನ್ನು ಗೆಲ್ಲೋದಕ್ಕೆ ಮಾತ್ರ ಅವರಿಗೆ ಸಾಧ್ಯ ಆಯಿತು. ಮುಂದೆ ಪವನ್ ಕಲ್ಯಾಣ್ 2024ರ ಚುನಾವಣೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದರು. ಅವರು ಆ ಚುನಾವಣೆಯಲ್ಲಿ TDP BJP ಜೊತೆ ಸೇರಿ NDA ಭಾಗ ಆದರು. ಅಲ್ಲವರ ಪಕ್ಷಕ್ಕೆ 21 ಸೀಟುಗಳನ್ನು ಕೊಡಲಾಯಿತು. ಪವನ್ ಅವರ ಸ್ಟ್ರೈಕ್ ರೇಟ್ 100% ಇತ್ತು. ಎಲ್ಲ ಸೀಟುಗಳನ್ನು ಅವರು ಗೆದ್ದರು. ಈಗ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಇಲ್ಲಿ ಪವನ್ ಮೈತ್ರಿ ಮಾಡಿಕೊಂಡು ಗೆದ್ದಿದ್ದಾರೆ ಅನ್ನೋದು ಬಿಟ್ಟರೆ ಅವರದ್ದು ಕೂಡ ಅತ್ಯದ್ಭುತ ಸಾಧನೆಯೇ. ಇನ್ನು 2018ರಲ್ಲಿ ತಮಿಳುನಾಡಲ್ಲಿ ಮತ್ತೊಂದು ಬಿರುಗಾಳಿ ಏಳಿತು. ಅಲ್ಲಿ ರಜನಿಕಾಂತ್, ಜೋಸೆಫ್ ವಿಜಯ್, ಅಜಿತ್ ನಂತರ ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನು ಹೊಂದಿರುವ ನಾಯಕ ಅಂದರೆ ಅದು ಕಮಲ್ ಹಾಸನ್. ಭಾರತೀಯ ಚಿತ್ರರಂಗದಲ್ಲಿ ಅತ್ಯದ್ಭುತ ನಟ ಅಂತ ಗುರುತಿಸಿಕೊಂಡಿದ್ದ ಕಮಲ್ 2018ರ ಫೆಬ್ರವರಿ 21ನೇ ತಾರೀಕು ಮದುರೈಯಲ್ಲಿ ತಮ್ಮ ಮಕ್ಕಳ ನಿಧಿಮಯ್ಯಂ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿದರು. 19ರ ಲೋಕಸಭಾ ಚುನಾವಣೆಯಲ್ಲಿ 37 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಕಮಲ್ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಕಮಲ್ ಕೂಡ ಸೋಲನ್ನು ಅನುಭವಿಸಿದರು. ಇನ್ನು 2021ರ ಚುನಾವಣೆಯಲ್ಲಿ 180 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಕಮಲ್ ಹಾಸನ್ ಪಕ್ಷ ಅಲ್ಲೂ ಒಂದು ಸೀಟು ಗೆಲ್ಲಿಲ್ಲ. ಆದರೆ ಚುನಾವಣೆಯಲ್ಲಿ ಅವರ ಪಕ್ಷ 2.6ರಷ್ಟು ಮತಗಳಿಕೆಯನ್ನು ಮಾಡಿತು. ಈಗಲೂ ಕಮಲ್ ತಮ್ಮ ಪಕ್ಷವನ್ನು ಉಳಿಸ್ಕೊಂಡಿದ್ದಾರೆ. ಅವರೀಗ DMK ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರಜನಿಕಾಂತ್, ರಜನಿ 2020ರಲ್ಲಿ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹಬ್ಬಿತು. ಅವರು ಪಕ್ಷದ ಹೆಸರನ್ನು ಅನೌನ್ಸ್ ಮಾಡೋದೊಂದು ಬಾಕಿ ಇತ್ತು. ರಜನಿ ರಾಜಕೀಯ ಪ್ರವೇಶ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡ್ತು. ತಮಿಳುನಾಡಲ್ಲಿ ಯಾವ ನಟನಿಗೂ ಇಲ್ಲದಷ್ಟು ಫ್ಯಾನ್ ಬೇಸ್ ರಜನಿಗಿದೆ. ಆದರೂ ಅದ್ಯಾಕೋ ಗೊತ್ತಿಲ್ಲ, ರಜನಿಕಾಂತ್ ಪಕ್ಷ ಕಟ್ತಾರೆ ಅನ್ನೋ ಥರದ ಸುದ್ದಿಗಳು ಎಷ್ಟು ಬೇಗ ವ್ಯಾಪಿಸಿಕೊಂಡ್ವೋ ಅಷ್ಟೇ ಬೇಗ ಕಿವಿಯಿಂದ ಮರೆ ಕೂಡ ಆಗೋದು. ರಜನಿ ರಾಜಕೀಯ ಪಕ್ಷ ಕಟ್ಟಲಿಲ್ಲ. ನಾನು ಸ್ಪಿರಿಚುವಲ್ ಪಾಲಿಟಿಕ್ಸ್ ಮಾಡ್ತೀನಿ, ಫ್ಯಾನ್ ಕ್ಲಬ್ಗಳ ಮೂಲಕ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿ ರಾಜಕೀಯದಿಂದ ಹಿಂದೆ ಸರಿದು ಬಿಟ್ರು. ಅವತ್ತು ರಜನಿಕಾಂತ್ ಅವರನ್ನ ಫೀಲ್ಡ್ ಮಾಡ್ತಾ ಇರೋದು BJP ಅನ್ನೋ ಗುಸುಗುಸು ಕೇಳಿ ಬಂದ ಹಿನ್ನೆಲೆಯಲ್ಲಿ ಹಾಗೂ ಪಕ್ಷ ಕಟ್ಟಿ ಸೋತ್ರೆ ಜನಪ್ರಿಯತೆ ಕಡಿಮೆಯಾಗಿ ಬಿಟ್ಟಿತ್ತು ಅನ್ನೋ ಭಯದಲ್ಲಿ ರಜನಿ ಆ ಸಾಹಸವನ್ನು ಮಾಡೋದಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಅವರೊಂದು ಪ್ರಯತ್ನ ಮಾಡಿದ್ದೇ ಆಗಿದ್ರೆ ಅವತ್ತೇ ತಮಿಳುನಾಡಲ್ಲಿ ಹೊಸ ಅಧಿಕಾರ ಶುರುವಾಗ್ತಾ ಇತ್ತೋ ಏನೋ. ಯಾಕೆಂದ್ರೆ 2021ರ ಹೊತ್ತಿಗೆ AIADMK ಸಂಪೂರ್ಣವಾಗಿ ನೆಲ ಕಚ್ಚಿತ್ತು. ಜಯಲಲಿತಾ ಅವರ ಸಾವು ಆ ಪಕ್ಷದ ಒಗ್ಗಟ್ಟನ್ನು ಮುರಿದು ಹಾಕಿತ್ತು. ಅಲ್ಲಿ AIADMK ಒಡಕು DMKಯ ಅಭೂತಪೂರ್ವ ಗೆಲುವಿಗೆ ಕಾರಣ ಆಯಿತು. ಅಂಥ ಸಂದರ್ಭದಲ್ಲಿ ರಜನಿ ಎಲೆಕ್ಷನ್ಗೆ ಬಂದುಬಿಟ್ಟಿದ್ರೆ ಫಲಿತಾಂಶ ಬೇರೆಯದ್ದೇ ಆಗ್ತಾ ಇತ್ತೋ ಏನು. ಇನ್ನು ವಿಜಯ್ ಆ ಎಲ್ಲ ಭಯವನ್ನ ಮೆಟ್ಟಿ ನಿಂತರು. 2024ರಲ್ಲಿ ಪಕ್ಷ ಸ್ಥಾಪನೆ ಮಾಡಿದರು. ಅದಕ್ಕಾಗಿ ಅವರು ಸಾಕಷ್ಟು ವರ್ಷಗಳ ಹಿಂದಿನಿಂದಲೂ ಪ್ಲಾನ್ ಮಾಡ್ತಾ ಬಂದರು. 2026ರ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಹಾಗೆ ಅತಿ ದೊಡ್ಡ ಪಕ್ಷವಾಗಿ ಕೂಡ ಈಗ ಹೊರಹೊಮ್ಮಿದ್ದಾರೆ. ತಮಿಳುನಾಡಿನ ಜನ ಜೋಸೆಫ್ ವಿಜಯ್ ಅವರನ್ನ ಒಪ್ಪಿಕೊಂಡಿದ್ದಾರೆ. ಸೊ ಇನ್ನು ಮುಂದೆ ತಮಿಳುನಾಡಲ್ಲಿ ಹೊಸ ರಾಜಕೀಯ ಶಾಖೆ ಪ್ರಾರಂಭ ಆಗುತ್ತೆ. ಅಲ್ಲಿ ವಿಜಯ್ ದ್ರಾವಿಡ ಪಾಲಿಟಿಕ್ಸ್ ಅನ್ನು ಮಾಡ್ತಾರಾ ಅಥವಾ ಅವರು DMK AIADMKಗಳ ಥರಾನೇ ರಾಷ್ಟ್ರೀಯ ಪಕ್ಷಗಳನ್ನ ಹೆಗಲ ಮೇಲೆ ಕೂಡಿಸ್ಕೋತಾರ ಅನ್ನೋದನ್ನ ಕಾದು ನೋಡಬೇಕು. ಅರೆ ಇದೇನಿದು ಉಪೇಂದ್ರ ಬಗ್ಗೆ ಹೇಳಲೇ ಇಲ್ಲ ಅಂದ್ಕೋತಿದ್ದೀರೇನೋ. ಇಲ್ಲಿ ಉಪೇಂದ್ರ ಅವ್ರ ಬಗ್ಗೆ ಹೇಳೋದಕ್ಕೆ ಹೇಳದೇ ಇರೋದಕ್ಕೆ ಏನಿದೆ. ಅವರು 2018ರ ಸೆಪ್ಟೆಂಬರ್ 18ನೇ ತಾರೀಕು ಉತ್ತಮ ಪ್ರಜಾಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದರು.
2019 ಚುನಾವಣೆಯಲ್ಲಿ ಆ ಪಕ್ಷ ಸ್ಪರ್ಧೆ ಕೂಡ ಮಾಡ್ತು, ಆದರೆ ಅಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಯಶಸ್ಸು ಸಿಗಲಿಲ್ಲ. ಹಾಗೆ 2023ರಲ್ಲಿ ಕೂಡ ಆ ಪಕ್ಷದ ಅಭ್ಯರ್ಥಿಗಳು 110 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು, ಆದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಮತಗಳು ಬೀಳಲಿಲ್ಲ. ಉಪೇಂದ್ರ ತಮ್ಮ ಸಿನಿಮಾಗಳಲ್ಲಿ ಮಾಡಿದ ಹಾಗೆ ಬೋಧನೆಗಳನ್ನು ಮಾಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಮೆಚುರಿಟಿ ಮತದಾರನಿಗೆ ಇನ್ನೂ ಬಂದಿಲ್ಲ. ಎಲ್ಲವನ್ನು ಪ್ರಜೆಗಳೇ ಮಾಡ್ಕೋಬೇಕು ಅನ್ನೋ ಐಡಿಯಾ ಇದೆಯಲ್ಲ, ಅದು ಕೇಳೋದಕ್ಕೆ ಇಂಪಾಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ಜನ ಹಾಗಿದ್ದು ಬಿಟ್ರೆ, ಅದವರಿಗೆ ಅರ್ಥ ಆಗ್ಬಿಟ್ಟಿದ್ರೆ ಈ ದೇಶ ಹಿಂಗ್ಯಾಕೆ ಆಗ್ತಾ ಇತ್ತು. ನಾವು ಯಾವುದನ್ನಾದರೂ ಕ್ಲೀನ್ ಮಾಡಬೇಕು ಅಂದ್ರೆ ಅದರ ಒಳಗಿಳಿಬೇಕು. ದಡದ ಮೇಲೆ ನಾವು ನಿಂತ್ಕೊಂಡು ನಿನಗೆ ನೀನೇ ಕ್ಲೀನ್ ಮಾಡ್ಕೋ, ನಿನ್ನ ಜಾಗ ನೀನೇ ಕ್ಲೀನ್ ಮಾಡ್ಕೋ ಅಂತ ಹೇಳಿದ್ರೆ ಅದು ಅದಕ್ಕದೇ ಕ್ಲೀನ್ ಆಗೋದಿಲ್ಲ. ಅದನ್ನು ಕ್ಲೀನ್ ಮಾಡಬೇಕು. ರಾಜಕಾರಣ ಅನ್ನೋದು ಪ್ರಜಾಕಾರಣ ಆಗಬೇಕು ಅಂದರೆ ಮೊದಲು ಅದರ ಒಳಗಿಳಿಬೇಕು, ಕೆಲಸ ಮಾಡಬೇಕು, ಜನಕ್ಕೆ ಅದನ್ನು ಅರ್ಥ ಮಾಡಿಸ್ಬೇಕು. ಗೆಳೆಯರೆ, ಉಪೇಂದ್ರ ತುಂಬ ಯುನಿಕ್ ಐಡಿಯಾಗಳಿರುವ ಅತ್ಯಂತ ಬುದ್ಧಿವಂತ ನಟ ಮತ್ತು ನಿರ್ದೇಶಕ ಕೂಡ. ಅವರಿಗೆ ಜಾತಿ ಮತಗಳನ್ನು ಮೀರಿ ದೊಡ್ಡ ಅಭಿಮಾನಿ ಬಳಗ ಇದೆ, ಪ್ರೀತಿಸೋ ಜನ ಇದ್ದಾರೆ. ಹಾಗೆ ಕರ್ನಾಟಕ ಕೂಡ ಹೊಸ ಒಂದು ಪಕ್ಷ, ಒಂದು ಪರ್ಯಾಯದ ನಿರೀಕ್ಷೆಯಲ್ಲಿದೆ. ಹೀಗಾಗಿ ಉಪೇಂದ್ರ ಪ್ರಜಾಕೀಯವನ್ನ ಸಂಘಟಿಸಿ, ಪ್ರಜಾಕೀಯ ಅಂದ್ರೆ ಏನು ಅನ್ನೋದನ್ನ ಪ್ರಜೆಗಳಿಗೆ ಅರ್ಥ ಮಾಡಿಸಿದ್ರೆ ನಮಗೂ ಕೂಡ ಇಲ್ಲಿರೋ 3 ಪಕ್ಷಗಳನ್ನು ಬಿಟ್ಟು ಮತ್ತೊಂದು ಪರ್ಯಾಯದ ಅವಕಾಶ ಸಿಕ್ಕಂತಾಗತ್ತೆ. ಅವ್ರ ಈ ಬಗ್ಗೆ ಯೋಚನೆ ಮಾಡಲಿ, ಸಕ್ರಿಯ ಪಾಲಿಟಿಕ್ಸ್ ಮೂಲಕ ಪ್ರಜಾಕೀಯವನ್ನ ಮತ್ತೆ ಬಲಪಡಿಸುವ ಕೆಲಸ ಮಾಡಲಿ. ಇದು ಗೆಳೆಯರೆ, ತಮಿಳುನಾಡಲ್ಲಿ ವಿಜಯ್ ಗೆಲುವು, ಬಿಜೆಪಿ ಮಾಡಿಕೊಂಡ ಎಡವಟ್ಟು, ಹಾಗೂ ಕರ್ನಾಟಕದಲ್ಲಿ ಯಾಕೆ ಪ್ರಜಾಕೀಯದಂತಹ ಪಕ್ಷ ಶಕ್ತಿಯನ್ನು ಪಡ್ಕೊಳ್ತಾ ಇಲ್ಲ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.